ಇದನ್ನ ಹಾಕೊಂಡ್ರೆ ದೃಷ್ಟಿ ತಾಗಲ್ಲ ಅಂತಾರೆ. ಯಾರ ಕೆಟ್ಟ ದೃಷ್ಟಿನೂ ನಿಮ್ಮೇಲೆ ಬೀಳ್ದೇ ಇರ್ಲಿ. ಧನ್ಯವಾದಗಳು ಆಪದ್ ಬಾಂಧವ. ನನಗೆ ಆಪತ್ತು ಬಂದಾಗಲೆಲ್ಲ ನನ್ನ ಸಹಾಯಕ್ಕೆ ಬರುವ ನಿನ್ನ ಋಣವನ್ನು ಹೇಗೆ ತೀರಿಸಲಿ? ಅಯ್ಯೋ, ಋಣ ಅಂತೆಲ್ಲ ಮಾತಾಡ್ಬೇಡಿ ಅಮ್ರಪಾಲಿ. ನನಗ್ ತೋಚಿದ್ ನಾನ್ ಮಾಡ್ದೆ ಅಷ್ಟೇ. ನಂಗೆ ಇಷ್ಟ ಅಂಕ್ಯ ಸೋ ಮೀನ್ ಮಮ್ಮ. ಎಷ್ಟು ಮಾತಾಡ್ತೀಯ ಯುಕ್ತಿ? ಅಲ್ಲಿ ನೋಡು. ನನ್ ತಲೆ ತಿನ್ನೋದ್ ಬಿಟ್ಟು ಹೋಗ ಪ್ರದ್ಯುಮ್ನ ಜೊತೆ ಮಾತಾಡು. ನಿನ್ ಜಾಗದಲ್ಲಿ ಆಮ್ರಪಾಲಿ ಇರ್ತಾಳೆ ಯಾವಾಗ್ಲೂ. ಈ ಹುಡುಗಿ ತುಂಬಾ ವಿಚಿತ್ರವಾಗಿದ್ದಾಳೆ. ಒಂದ್ ಕಣ್ಣು ಇಡ್ಬೇಕು ಇವಳ ಮೇಲೆ. ಯುಕ್ತಿಯಲ್ಲಿ You mean that Shoki Shona? Akka ma'am. Correct. Akka ma'am. Pradyumna, one selfie. Hey, ಅಣ್ಣ ಇಲ್ಲೇನ್ ಮಾಡ್ತಿದ್ಯಾ? ಏನ್ ಮಾಡ್ತಾ ಇದೀರಾ? ಯುಕ್ತಿನ ಆಡ್ಕೋತಾ ಇದೀರಾ? Oh my god, ಅವಳನ್ನ ಆಡ್ಕೊಳ್ಳೋದಾ? What nonsense, no way. ಅಲ್ಲ ಅಕ್ಕ, ಮಾಯಿ ಹೇಳೋದ್ ಕರೆಕ್ಟೇ. ಈ ಕಪಿಸೇನಂತೂ ಉದ್ಧಾರನೇ ಆಗಲ್ಲ. ಸರಿ, ಬೀಚ್ ಹೋಗೋಣ. ಒಂದ್ ಜೋಕು. ಹೇಳ್ದೆ ಇರೋದಕ್ಕೆ ಎಷ್ಟು ತಗೋತೀಯಾ? 2000 ಕೊಡ್ತೀನಿ. ಬೇಡ ಪ್ಲೀಸ್. ಅನ್ಯ ಹೇಳಿ ಬಿಡು, ಹೇಳು. ಬೀಚಿಗೆ ಹೋದ್ರೆ ಯಾವಾಗ್ಲೂ ಗುಯ್ ಅಂತ ಸೌಂಡ್ ಯಾಕೆ ಬರ್ತಾ ಇರತ್ತೆ? ಯಾಕೆ? ಯಾರಿಗೂ ಗೊತ್ತಿಲ್ವಾ? ಯಾಕೆ? ಯಾಕಂದ್ರೆ ಬೀಚಲ್ಲಿ ಹನಿ ಬಿ ಇದೆ. ನೋಡಿದ್ಯಣ್ಣ, ನೀನ್ ಹೇಳು ಅಂದೆ, ನೀನ್ ಹೇಳ್ದ. ಇವಾಗ ನಮ್ಗೆಲ್ಲ ಅಳು ಬರ್ತಾ ಇದೆ. ಈಗ ಸರಿ ಇದ್ದೀರಾ ಕಪಿಸೇನ, ನಡೀರಿ. ಬೃಂದ ಇಲ್ಲಿ? ಏ ಹೌದು, ಇಷ್ಟೊತ್ತು ನಮ್ ಜೊತೆ ಇರ್ಲಲ್ಲ. ಅದ್ ಕೊಡ್ಸು ಇದ್ ಕೊಡ್ಸು ಅಂತ ಎಲ್ಲ ಕೊಡ್ಸ್ಕೊಂಡ್ಲು ನನ್ ಕೈಯಲ್ಲಿ. ನಾನು ಆಮ್ರಪಾಲಿ ಜೊತೆ ಇದ್ದೆ, ಅವಾಗ ಬೃಂದ ಬಂದ್ಬಿಟ್ಟು ಆಮ್ರಪಾಲಿ ಹತ್ರ ಏನೋ ಮಾತಾಡ್ಬೇಕು ಅಂತ ಕರ್ಕೊಂಡು ಹೋದ್ಲು. ಈ ಬೃಂದ ಆಮ್ರಪಾಲಿ ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಟ್ಟಿದಾರಲ್ವಾ? ಹ್ಞೂ, ಕರೆಕ್ಟ್. ಲೋ ವೇಣು, ಲಾಸ್ಟ್ ಟೈಮ್ ತರ್ಸಿದ್ ಮೀಸೆ ಅರ್ಧ ನಾಟಕ್ಕೆ ಉದ್ರೋಯ್ತು. ಈ ಸಲ ಚೆನ್ನಾಗಿ ತರ್ಸೋ. ನಾವು ಈ ಸಲ ಸರಿಯಾಗಿರೋ ಮೀಸೆನ ತಂದಿನಿ, ನೋಡೋಣ. ಸರಿ ಸರಿ. ಹಾಗೆ ಆ 10,000 ಎಷ್ಟೊತ್ತು ಬರ್ತಾನೆ ಫೋನ್ ಮಾಡಿ ಕೇಳು. ಏನಿದು ಕತ್ತಲಿ ಲಾಕೆಟ್? ಇದು ಸೂರ್ಯದೇವನ ಆಶೀರ್ವಾದ. ನನಗ್ ಕೊಟ್ಬಿಡು, ದುಡ್ಡು ಕೊಡ್ತೀನಿ. ಇದು ನೀನು ಕೇಳಿ ನಾನು ಕೊಡುವ ವಸ್ತುವಲ್ಲ. ಹಾ ಸರಿ ಅಣ್ಣ, ಇವತ್ತು ತುಂಬಾ ಜನ ಇರ್ತಾರೆ. ನಿಮ್ ಎಂಟ್ರಿಗೆ ಸಾಕಾದಾಗ ಬಿಸಿಲು ಬಿಡ್ತವೆ ನೋಡಿ. ಅಲ್ಲಿ ನೋಡೋ, ಇವತ್ತು ತುಂಬಾ ಒಳ್ಳೆ ಶೋ ಆಗತ್ತೆ ಕಣೋ. ಏನಾಯ್ತು ಆಮ್ರಪಾಲಿ? ಯಾರೋ ನಮ್ಮ ಕಡೆಯೇ ನೋಡಿದ ಹಾಗೆ ಅನಿಸುತ್ತದೆ. ನಿನ್ಗೂ ಹಂಗೆ ಅನ್ಸುತ್ತಾ? ನನ್ಗೂ ಒಂದೊಂದ್ಸಲಿ ಯಾರೋ ನನ್ನ ಹಿಂದೆನೆ ಬರ್ತಾ ಇದಾರೆ ಅನ್ಸುತ್ತೆ. ಅದನ್ನ ನೋಡಿದ್ರೆ ಯಾರು ಇರಲ್ಲ. ಬಾ ಹೋಗೋಣ. ಆಮ್ರಪಾಲಿ ಬಾ. ಈ ಸಲ ಅವಳು ಕತ್ತಲಿರೋ ಲಾಕೆಟ್ ನನ್ ಕೈ ಸೇರೋರ್ಗು ಬಿಡಲ್ಲ ಕಣೋ. ಅದಷ್ಟು ಸುಲಭನಣ್ಣ. ಅಯ್ಯಮ್ಮ ಗೊತ್ತಲ್ವಾ, ಪಂಚ್ ಮೇಲೆ ಪಂಚ್ ಕೊಡ್ತಾಳೆ. 2 ದಿನ ಮಗಲ್ ಬಲ್ಸಕ್ಕಾಗ್ಲಿಲ್ಲ ನನಗೆ, ಗೊತ್ತಾ? ಈ ಸಲ ನನ್ನ ಹತ್ರ ಬೇರೆನೆ ಪ್ಲಾನ್ ಇದೆ. ಅವಳ ಹತ್ರ ಇರೋದನ್ನ ಕಿತ್ಕೊಂಡ್ರೆ ನಮ್ಗೆ ಏನ್ ಬೇಕೋ ಅದ್ ಸಿಗತ್ತೆ. ಆಮ್ರಪಾಲಿ ಬಾ ಹೋಗೋಣ. ಆಮ್ರಪಾಲಿ, ಯಾಕೆ ನಿನ್ ಕೈ ಇಷ್ಟು ಗಟ್ಟಿಯಾಗಿ ಇಟ್ಕೊಂಡಿದ್ಯಾ? ನನ್ನ ಕೈ ಹಿಡಿದುಕೊಂಡೇ ಇರು ಪುಟಾಣಿ. ನನ್ನ ಕಣ್ಣಳತೆ ಬಿಟ್ಟು ಎಲ್ಲಿಯೂ ಹೋಗಬೇಡ. ಯಾಕೆ?
ಓ ಅಕ್ಕ, ಇಲ್ಲಿದ್ದೀರಾ ನೀವು? ನಿಮ್ಮನ್ನ ಎಲ್ಲ ಕಡೆ ಹುಡುಕ್ತೆ ಗೊತ್ತಾ? ಅಕ್ಕ, ಮನ್ಸಲ್ಲಿ ಏನೋ ಒಂದು ಟೆನ್ಷನ್ನು. ಯಾಕೆ ಅಂತ ಕೇಳಿ, ಯಾಕೆ ಅಂತ ಕೇಳಿ ಅಕ್ಕ. ಏನ್ ಮಂದಾಕಿನಿ? ಈ ಬೃಂದ ಕೈಗೆ ಸಿಗ್ತಾ ಇಲ್ಲ ಅಕ್ಕ. ಮುರುಡೇಶ್ವರಕ್ಕೆ ಬಂದಿದ್ವಿ, ಕಪ್ಪಟ್ಟೆ ಹಾಕೊಂಡ್ ಬರ್ಬೇಡ ಅಂದ್ರು ಹಾಕೊಂಡ್ ಬಂದಿದ್ದಾಳೆ. ನನ್ ಮಾತು ಒಂಚೂರು ಕೇಳೋದೇ ಇಲ್ಲ. ಅವಳಿಗೆ ಏನ್ ಬೇಕೋ ಹಾಕೊಳ್ಳಿ ಬಿಡು ಮಂದಾಕಿನಿ. ಅಯ್ಯೋ, ಹಾಗೆ ಬಿಟ್ರೆ ಮುಂದೆ ಅವಳ ಮದ್ವೆ ದಿನನು ಕರಿ ಸೀರೆ ಉಡ್ಕೊಂಡ್ಬಂದು ನನ್ ಮರ್ಯಾದೆ ತೆಗೆದು ಬಿಡ್ತಾಳಷ್ಟೇ. ಯಾಕೆ ಅವಳು ಹಿಂದೆ ಬಿದ್ದಿರ್ತೀಯ ನೀನು? ದೇವ್ರಂತ ಹುಡುಗಿ ಅವಳು. ನೋಡು, ಮೊದ್ಲು ಅವಳ ಬಗ್ಗೆ ಯೋಚನೆ ಮಾಡೋದನ್ನ ಬಿಡು, ಎಲ್ಲ ಸರಿ ಹೋಗುತ್ತೆ. ಅಕ್ಕ, ಅಯ್ಯೋ ಅಕ್ಕ, ಅಯ್ಯೋ ಅದಲ್ಲ, ನನ್ ಮಾತ್ ಕೇಳಿ. ನೀನ್ ಇವಾಗ ಡ್ಯಾನ್ಸ್ ಮಾಡಿ ದೇವ್ರತ್ರ ಏನ್ ಬೇಡ್ಕೊಂತ್ಯಾ? ರಾಜ್ಕುಮಾರ ಸಿಗ್ಲಿ ಅಂತನಾ? ರಾಜಕುಮಾರ ಸಿಗಬೇಕು ನಿಜ, ಆದರೆ ಪದಕವಿಲ್ಲದೆ ರಾಜಕುಮಾರನನ್ನು ಹುಡುಕುವುದು ಅಸಾಧ್ಯ. ಮೊದಲು ನನಗೆ ಪದಕ ಸಿಗಬೇಕು. ಆ ಪದಕ ನೋಡಕ್ ಹೇಗಿರುತ್ತೆ ಅಂದೆ? ಅದೇ ಅವತ್ ತೋರ್ಸ್ದ್ಯಲ್ಲ, ಸೂರ್ಯಂತರ ಅಲ್ವಾ? ಸೂರ್ಯನ ಅರ್ಧ ಭಾಗದಂತಿರುತ್ತದೆ, ಅದರ ಇನ್ನರ್ಧ ಭಾಗ ರಾಜ್ಕುಮಾರನ ಹತ್ರ ಇದೆ ಅಲ್ವಾ? ಹೌದು ಪುಟಾಣಿ. ನೋಡು, ನೀನ್ ಹೇಳಿರೋದೆಲ್ಲ ನೆನ್ಪಿದೆ ನಂಗೆ. ಬಹಳ ಜಾಣೆ ನೀನು. ಈ ಸತ್ಯ ನಮ್ಮಮ್ಮಂಗ್ ಗೊತ್ತಿಲ್ಲ ಅನ್ನೋದೇ ಪ್ರಾಬ್ಲಮ್. ಬಾ. ಅಕ್ಕ ಅಕ್ಕ, ಒಂದ್ ನಿಮಿಷ. ಏನ್ ಮಂದಾಕಿನಿ? ಏನಕ್ಕ ನೀವು ಏನೋ ಕಷ್ಟ ಹೇಳ್ಕೊಡೋಣ ಅಂತ ನಿಮ್ಮ ಹತ್ರ ಬಂದ್ರೆ ನನ್ ಮೇಲೆ ರೇಗ್ತಿರಲ್ಲ ನೀವು. ನಾನೇನಾದ್ರೂ ಇದ್ಯಾವ್ದಕ್ಕ ಹೊಸ ಲಾಕೆಟ್ಟು? ನಾನ್ ನೋಡೇ ಇಲ್ಲ. ಇದು ಹಳೆದೇನೆ. ಮುಂಚೆ ನೋಡೇ ಇಲ್ಲ ನಾನು. ವಿಚಿತ್ರವಾಗಿದೆ ಡಿಸೈನು. ಮೊದಲನೇ ಸಲ ನೋಡ್ತಿರೋದ್ ನಾನು. ಅರ್ಧ ಸೂರ್ಯ ಇದೆ. ಬೃಂದ, ಪ್ರದ್ಯುಮ್ನ ನೋಡ್ತೀಯಾ? ಪ್ರದ್ಯುಮ್ನ ಛಾಯಾಕ್ಕನ್ ಜೊತೆಗಿದ್ದಾನೆ. ಅವ್ರಿಬ್ರು ಬೀಚ್ಗೆ ಹೋದ್ರನ್ಸತ್ತೆ. ಇಲ್ಲೇನೆ ಮಾಡ್ತಾ ಇದ್ಯಾ? ನಡಿಯೇ. ಯಾಕಮ್ಮ? ಬಟ್ಟೆ ಬದಲಾಯಿಸ್ಬೇಕು. ನಿಂಗೋಸ್ಕರ ಹಳದಿ ಕಲರ್ ರೇಷ್ಮೆ ಲಂಗ ದಾವಣಿ ತಗೊಂಡ್ ಬಂದಿದ್ದೀನಿ. ಕೊಯ್ಯೋ ಮುರ್ರೋ ಅಂದೆ ಹಾಕೊಳ್ಬೇಕು. ನಡಿ. ನಾನು ಹಾಕೊಳ್ಳಲ್ಲ. ಅಮ್ಮ ಮೊಟ್ಟೆ ಉಡ್ಸಕ್ಕೆ ಹುಟ್ಟಿದ್ಯಲ್ಲ ನೀನು. ನಡಿಯ. ಆಯ್ತಿರು, ಬರ್ತೀನಿ. ಆಮ್ರಪಾಲಿ, ತಗೋ ಅಣ್ಣ ಕೊಟ್ಟಿದ್ ದುಡ್ಡು. ನಿಂಗೆ ಇದನ್ನ ಹೇಗ್ ಬಳಸೋದಂತ ಗೊತ್ತಿಲ್ವಲ್ಲ, ಅದಕ್ಕೆ ನಾನೇ ನಿಂಗೆ ಏನಾದ್ರೂ ಕೊಡ್ಸೋಣ ಅಂತ ಇಸ್ಕೊಂಡಿದ್ದೆ. ನಮ್ಮಮ್ಮ ಬಿಡ್ಬೇಕಲ್ಲ. ತಗೋ, ನೀನೇನಾದ್ರೂ ತಗೋ. ಹಾ, ಐಸ್ ಕ್ರೀಮ್ ತಿನ್ನು. ಆಯ್ತಲ್ಲ, ನಡಿ ಬಾ. ಸೂರ್ಯದೇವ, ಇಂದು ಇಷ್ಟು ಪ್ರಕಾಶಮಾನವಾಗಿ ಬೆಳಗುತ್ತಿದ್ದೀಯಾ? ದಾಹವಾಗುತ್ತಿದೆ. ಮಾನವ, ದಾಹವಾಗಿದೆ, ಕುಡಿಯಲು ನೀರು ಕೊಡುವೆಯಾ? ಏಯ್, ನನ್ನ ಹೆಸರು ನಿಂಗೆ ಗೊತ್ತಾಯ್ತು? ನಿನ್ನ ಹೆಸರು ಮಾನವನೇ? ಏನಮ್ಮ ನನ್ನ ಹೆಸರನ್ನ ಇಷ್ಟು ಕೆಟ್ಟದಾಗ ಹೇಳ್ತೀಯಾ? ನನ್ನ ಹೆಸರು ಮಾನವ್ ಕುಮಾರ್. ಹೆಂಗೆ? ವಿಚಿತ್ರವಾಗಿದೆ. ಮಾನವರಿಗೆ ಮಾನವ ಎಂದೇ ಹೆಸರೇ? ಮಾನವ, ದಾಹವಾಗುತ್ತಿದೆ, ನೀರು ಕೊಡುವೆಯಾ? 20 ರೂಪಾಯಿ. ಕುಡಿಯುವ ನೀರಿಗೂ ದುಡ್ಡು ಕೊಡಬೇಕೆ? ಹೌದು, ಮತ್ತೆ ಸುಮ್ನೆ ಕೊಡಕ್ಕೆ ಇದೇನು ಧರ್ಮಛತ್ರನ? ಕೊಡಮ್ಮ 20 ರೂಪಾಯಿ. ಈ ಕಾಗದವೇ ಅಲ್ಲವೇ ರೂಪಾಯಿ? ಇದರಲ್ಲಿ ಯಾವುದು ಕೊಡಬೇಕು? ಯಾವ್ದೋ ದೊಡ್ಡ ಬಕ್ರ ಇರ್ಬೇಕು ಅನ್ಸುತ್ತೆ ಇದು. ಏನು ಗೊತ್ತಿಲ್ಲ. ಎಲ್ಲ ಕೊಡ್ಬೇಕು. ಕೊಡು ಕೊಡು ಕೊಡು, ಎಲ್ಲ ಕೊಡ್ಬೇಕು. ತಗೋ. ಧನ್ಯವಾದ ಮಾನವ. ನನ್ನ ದಾಹ ತಣಿಸಿದ ಪುಣ್ಯ ನಿನಗೆ ಸಿಗುತ್ತದೆ. ಇಂಥ ಬಕ್ರಗಳು ದಿನಕ್ಕೆ ಒಬ್ರು ಬಂದ್ರೆ ಸಾಕಪ್ಪ. ಇದೆಂತಹ ಮಾಯಾಶಕ್ತಿ! ಪಂಚಭೂತವನ್ನೇ ಹಿಡಿದಿಟ್ಟಿದ್ದಾರಲ್ಲ. ಮಾನವ, ಇದರಿಂದ ನೀರು ಕುಡಿಯುವುದು ಹೇಗೆ ಎಂದು ತೋರಿಸಿಕೊಡುವೆಯಾ? ಮೌ ಮುತ್ಲ ತಗ ಕುಡಿಯಮ್ಮ. ಬಾಟ್ಲು ನೋಡಿಲ್ಲ ನೀನ್ ಯಾವತ್ತು? ಬಾಟಲ? ಹಾಗಂದರೆ ಏನು ಮಾನವ? ಮೌ, ನಂಗೆ ಜಾಸ್ತಿ ತಲೆ ಕೆಡ್ಸ್ಬೇಡ. ನಿನ್ ದುಡ್ಡು ಕೊಟ್ಟ, ನಾನ್ ನೀರ್ ಕೊಟ್ನಾ ಅಷ್ಟೇ, ಹೋಯ್ತಾರ್.
ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಮೇಡಮ್ ಬನ್ನಿ ಮೇಡಮ್ ಐಸ್ ಕ್ರೀಮ್ ಬೇಕಾ ಮೇಡಮ್ ಯಾವ್ದು ಬೇಕು ಮೇಡಮ್ ವೆನಿಲಾ ಇದೆ ಸ್ಟ್ರಾಬೆರಿ ಇದೆ ಕ್ಯಾಂಡಿ ಇದೆ ಮ್ಯಾಂಗೋ ಇದೆ ಕಪ್ ಐಸ್ ಇದೆ ಯಾವ್ದು ಬೇಕು ಮೇಡಮ್ ಓ ಮಂಜಿನ ಮಿಠಾಯಿ. ಅದೇ ಫೋನ್ ಕೊಡ್ಲಾ ಕ್ಯಾಂಡಿ ಕೊಡ್ಲಾ ಮೇಡಮ್ ಮಾನವ, ನನ್ನ ಬಳಿ ನೀವು ರೂಪಾಯಿ ಎಂದು ಕರೆಯುವ ಕಾಗದವಿಲ್ಲ. ಕಾಗದ ಓ ಕ್ಯಾಶಾ ಪರವಾಗಿಲ್ಲ ಮೇಡಮ್ ಆನ್ಲೈನೇ ಮಾಡಿ ವೆನಿಲಾ ಚಾಕ್ಲೇಟ್ ಮ್ಯಾಂಗೋ ಯಾವ್ದು ಕೊಡ್ಲಿ ಮೇಡಮ್ ಮಾವಿನ ಹಣ್ಣಿದ್ ಕೊಡ್ಲಾ ಮೇಡಮ್ ಚೆನ್ನಾಗಿದೆ ಆಮ್ರಫಲದ ಮಂಜಿನ ಮಿಠಾಯಿ ಅದನ್ನೇ ಕೊಡು ಮಾನವ. ಸಾರಿ ಮೇಡಮ್ ಧನ್ಯವಾದ ವ್ಯಾಪಾರಿ ಮಾನವ. ತಿನ್ನಿ ಮೇಡಮ್ ಐಸ್ ಕ್ಯಾಂಡಿ ಐಸ್ ಕ್ಯಾಂಡಿ ಐಸ್ ಕ್ಯಾಂಡಿ ಮೇಡಮ್ ಚೆನ್ನಾಗಿದ್ಯಾ ಬಹಳ ರುಚಿಕರವಾಗಿದೆ. 60 ರೂಪಾಯಿ ಕೊಡಿ ಮೇಡಮ್ ಇದೇನಿದು ಮಾನವ, ನನ್ನ ಬಳಿ ರೂಪಾಯಿ ಇಲ್ಲವೆಂದು ಆಗಲೇ ಹೇಳಿದೆನಲ್ಲ. ಕ್ಯಾಶ್ ಇಲ್ಲ ಅಂದ್ರಿ ಹೋಗ್ಲಿ ಆನ್ಲೈನ್ ಕಳಿಸಿ ಆನಲೀನ ಎಂದರೇನು ಮಾನವ? ಮೇಡಮ್ ಜಾಸ್ತಿ ಆಟ ಆಡಕ್ ಹೋಗ್ಬೇಡಿ ಬಿಸ್ನೆಸ್ ಟೈಮ್ ಸುಮ್ನೆ ದುಡ್ಡು ಕೊಟ್ಬಿಟ್ಟು ಹೋಯ್ತಾ ಇರಿ ನನ್ನ ಬಳಿ ದುಡ್ಡಿಲ್ಲ ಮಾನವ, ಹೇಳಿದೆನಲ್ಲ ಕಾಗದವಿಲ್ಲವೆಂದು. ಏಯ್ ಅದೆಲ್ಲ ಗೊತ್ತಿಲ್ಲ ದುಡ್ಡು ಕೊಡೋರ್ಗು ಇಲ್ಲಿಂದ ಹೋಗಂಗಿಲ್ಲ ನೀನು ಆಪತ್ ಭಾನುವಾರ ಸಂಜೆ ಹಲೋ ಮೇಡಮ್ ಅವ್ರಿಗೆ ಗೊತ್ತಾ ನಿಮ್ಗೆ ರೇ ಯಜಮಾನ್ರೆ ನಿಂತ್ಕೊಳ್ರಿ ನಿಂತ್ಕೊಳ್ಳಿ ಅಷ್ಟೊಂದು ಕೂಗ್ತಾ ಇದೀನಿ ಕೆಲಸ ಇಲ್ಲ ನಿನ್ಗೆ ಬಿಡೆ ಕೈ ಯಾರ ಜೊತೆ ಹೇಗ್ ಮಾತಾಡ್ಬೇಕಂತ ಗೊತ್ತಿಲ್ಲ. ರೇ ಅಯ್ಯಮ್ಮ ತಿಂದ್ಬಿಟ್ಟು ಈಗ ದುಡ್ಡಿಲ್ಲ ಅಂತ ಇದ್ದಾಳೆ ಅವಳಿಗೆ ನೀವು ಪರಿಚಯ ಅಂತೆ ಮೊದ್ಲು ದುಡ್ಡು ಕೊಡಿ ಆಮೇಲೆ ಮರ್ಯಾದೆ ಕೊಡ್ತೀನಿ